ಶುಭೋದಯ ವೀಕ್ಷಕರೇ, ಶುಭ ದಿನ. ಮೊದಲಿಗೆ ತಿಳಿಯೋಣ ಸಂಖ್ಯಾಫಲ. ನಾಲ್ಕನೇ ತಾರೀಕು ಡಿಸೆಂಬರ್ ಹುಟ್ಟಿರ್ತಕ್ಕಂಥವರ ಸಂಖ್ಯಾಫಲ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಪ್ರತಿ ತಿಂಗಳು ಹುಟ್ಟತಕ್ಕಂಥ 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು, ಆಮೇಲೆ 31ನೇ ತಾರೀಕು. 4, 13, 22, 31 ಈ ಸಂಖ್ಯೆಯಲ್ಲಿ ಹುಟ್ಟಿದವರು. ಅದೇ ರೀತಿ ಇಂಗ್ಲಿಷ್ ಅಕ್ಷರ ತುಂಬ ಈಸಿ, DTM. ನಮ್ಮ ಕನ್ನಡದಲ್ಲಿ ದಾದಾದಿನೂ ತಗೋಬಹುದು, ಎರಡನೇ ದಾನು ತಗೋಬಹುದು, ದಾದಾದಿ ತಗೋಬಹುದು. ಮಾಮಾಮಿ, ಟಾಟಾ ಟಿ ತಗೋಬಹುದು, ಡಾಡಾಡಿ ತಗೋಬಹುದು, ಆಮೇಲೆ ತಾನು ತಗೋಬಹುದು. ಈ ಅಕ್ಷರಗಳಿಗೆ ಕೂಡ ಆಳ್ತಕ್ಕಂಥ ಗ್ರಹ ಬಂದು ರಾಹು ಗ್ರಹ. 4, 13, 22, 31 ತಾತಾತಿ, ಡಾಡಾಡಿ, ಆಮೇಲೆ ಮಾಮಾಮಿ ಈ ಅಕ್ಷರಗಳಿಗೆ ಆಳ್ತಕ್ಕಂಥ ಗ್ರಹ ಬಂದು ರಾಹು ಗ್ರಹ. ಸೊ ಅದರ ಹೆಸರಿರ್ತಕ್ಕಂಥವ್ರಾಗ್ಬೋದು, ಈ ಸಂಖ್ಯೆಯಲ್ಲಿ ಹುಟ್ಟಿರೋರಾಗ್ಬೋದು, ವರ್ಷದ ಸಂಖ್ಯೆ ಅದಿರ್ಬೋದು. ಓಕೆ. ಸೊ ರಾಹು ಗ್ರಹಕ್ಕೆ ಏನು 4ನೇ ಸ್ಥಾನ, ಮಾತಾ ಪಿತಾ ಗುರು ದೈವ ಅಂತ, ದೈವದ ಸ್ಥಾನ. ಅದರಿಂದ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೇರವಾಗಿ ನಾವು ಹೇಳ್ಬೋದು, ನೋಡಪ್ಪ ದೈವದ ಸ್ಥಾನ ನಿನಗೆ ಲಭಿಸುತ್ತೆ, ದೈವದ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ. ಇಲ್ಲ ಅಂದ್ರೆ ಇನ್ನೊಂದು ಲಭಿಸುತ್ತೆ, ಅದು ಡಿಫಾಲ್ಟು, ದೆವ್ವದ ಸ್ಥಾನ. ದೆವ್ವ ಆಗಕ್ಕೆ ಯಾಕೆ ಹೋಗ್ತೀಯಪ್ಪ, ದೇವರಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ದೆವ್ವ ಆಗಕ್ಕಂತೂ ಹೋಗ್ಬೇಡ ಅಂತ ಹೇಳ್ಕೊಡೋದು ನಮ್ಮ ಮಕ್ಕಳಿಗೆ ನಾವು ತಿಳಿಸ್ಕೊಡ್ಲಿಲ್ಲ ಅಂದ್ರೆ ಅದು ಅಷ್ಟೇ. ಅದಕ್ಕೋಸ್ಕರನೇ ನಾವು ಒಳ್ಳೊಳ್ಳೆ ಮಹನೀಯರನ್ನೆಲ್ಲ ಆ ತಾರೀಖಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ ಉದಾಹರಣೆ ಕೊಟ್ಟು, ಓಕೆ, ಎಕ್ಸಾಂಪಲ್ ಅಂದ್ರೆ ರೋಲ್ ಮಾಡೆಲ್, ಎಕ್ಸಾಂಪಲ್ ಅನ್ನೋದು ಬರ್ದವ್ರನ್ನ ರೋಲ್ ಮಾಡೆಲ್ಸ್ನ ತಗೊಂಡ್ಬಂದು ನಾವು ಹೇಳ್ತಿರ್ತಕ್ಕಂಥದ್ದು. ಇವತ್ತು ನಾವು ಮಾತಾಡಕ್ಕೆ ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ಭಾವ ಯಾರು ಅಂದ್ರೆ ಹುಲಿಗೋಳ ನಾರಾಯಣ ರಾಯರು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಪರವಾಗಿಲ್ವಾ, ಸ್ವಲ್ಪ ಸುಮಾರಾಗಿ ಆಡ್ತೀನಲ್ಲ. ಹಿನ್ನೆಲೆ ಗಾಯಕ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಟಿವಿನಲ್ಲಿ ಆಡೋ ಗಾಯಕ ಆಗ್ಬೋದು ಅಲ್ಲ. ಇಂಥ ಒಳ್ಳೆ ಮಹಾನುಭಾವರು. 135, 140 ವರ್ಷದ ಜಯಂತಿ ಇವಾಗ ನಡೀತಿದ್ದಾರೆ. 135, 136ನೇ ಜಯಂತಿ. ಅಕ್ಟೋಬರ್ 4ನೇ ತಾರೀಕು ಹುಟ್ಟಿದವರು ಪುಣ್ಯಾತ್ಮರು. ನೋಡ್ರಿ, ಪ್ರಪಂಚ ಮಾಡೋಂಥ ನೆನ್ಸ್ಕೊಳ್ಳೋಂಥ ಕೆಲಸ ಮಾಡಿದ್ರೆ ಎಲ್ಲರೂ 1000 ಕೋಟಿ ಸಂಪಾದನೆ ಮಾಡಿದ್ರೆ ಸಾಕು ಅಂತಾರೆ. ಎಷ್ಟು ಜನ ಇವ್ರ ನಂತರ 1000 ಕೋಟಿ ಸಂಪಾದನೆ ಮಾಡಿದ್ರು, 100 ಕೋಟಿ ಸಂಪಾದನೆ ಮಾಡಿದ್ರು, ಎಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಕಟ್ಟಿದ್ರು, ಅವ್ರನ್ನ ನೆನೆಸ್ಕೊಳ್ಳೋರಿಲ್ಲ. ಆದರೆ ಇವ್ರನ್ನ ಎಷ್ಟು ಚೆನ್ನಾಗಿ ನೆನೆಸ್ಕೊಂತ ಇದೀವಿ. ನಾಡಗೀತೆಯನ್ನು ಬರೆದಂಥವ್ರು. ಈ ಹಾಡು ಕೇಳದೆ ಇರತಕ್ಕಂಥ ಕನ್ನಡಿಗನೇ ಇರೋದಕ್ಕೆ ಸಾಧ್ಯವಿಲ್ಲ ಬಿಡಿ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಇದಕ್ಕೊಂದು ಶ್ರೇಷ್ಠತೆ ಇನ್ನೊಂದೇನು ಗೊತ್ತಾ, ಅವತ್ತು 1924ರಲ್ಲಿ ಬೆಳಗಾವಿನಲ್ಲಿ ಒಂದು ಅಧಿವೇಶನ ನಡೆಯುತ್ತೆ, ಕಾಂಗ್ರೆಸ್ ಅಧಿವೇಶನ. ಅದರಲ್ಲಿ ಮಹಾತ್ಮ ಗಾಂಧಿ ಬಂದಿರ್ತಾರೆ ಅಧ್ಯಕ್ಷತೆ ವಹಿಸೋದಕ್ಕೆ. ಆ ಮಹಾತ್ಮ ಗಾಂಧಿಯವರು ಬಂದಾಗ ಇವರು ಬರೆದಂತ ಹಾಡನ್ನ ಇವತ್ತು ನಾವು ಗಂಗೂಬಾಯಿ ಹಾನಗಲ್ ಅಂತ ಕರಿತೀವಲ್ಲ, ಅವಾಗ ಅವ್ರು ಸಣ್ಣ ಬಾಲಕಿ ಅಂತೆ. 1913ರಲ್ಲಿ ಗಂಗೂಬಾಯಿ ಹಾನಗಲ್ ಅವರು ಹುಟ್ಟಿರೋದು. 1913ನಲ್ಲಿ 1924ರಲ್ಲಿ ಅವ್ರ ಕೈಯಲ್ಲಿ ಹಾಡು ಹೇಳಿಸ್ತಾರೆ ಅಂದ್ರೆ 1913 11 ವರ್ಷದ ಬಾಲಕಿ ಯಾರು, ಗಂಗೂಬಾಯಿ ಹಾನಗಲ್ ಅವರು ಈ ಹಾಡನ್ನ ಆಡ್ತಾರೆ. ಎಂತ ಹೆಗ್ಗಳಿಕೆ ಇರ್ಬೋದು. ಮೂಲತಃ ರಂಗಭೂಮಿ ಕಲಾವಿದರು, ಕವಿಗಳು. ಹಲವಾರು ಕೃತಿಗಳನ್ನ, ಕಾಲ್ಪನಿಕ ನಾಟಕಗಳನ್ನ ಬರೆದಿದ್ದಾರೆ. ಅಜ್ಞಾತವಾಸ ಅದೆಲ್ಲ ಬರೆದಿದ್ದಾರೆ. ವಿದ್ಯಾರಣ್ಯ ಅಂತ ಹೇಳ್ತಕ್ಕಂಥ ಐತಿಹಾಸಿಕ ನಾಟಕಗಳನ್ನ ಬರೆದಿದ್ದಾರೆ. ಐತಿಹಾಸಿಕ ನಾಟಕಗಳಾಗ್ಬೋದು, ಕಾಲ್ಪನಿಕ ನಾಟಕಗಳನ್ನಾಗಿರ್ಬೋದು, ಕವಿತೆಗಳನ್ನಾಗಿರ್ಬೋದು. ಮೂಲತಃ ರಂಗಭೂಮಿ ಕಲಾವಿದರು. ಕೋಟಿ ಆಸ್ತಿ ಏನು ಮಾಡಿಲ್ಲ. ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ನಾವು ಹೇಳಬೇಕು, ಅಪ್ಪ 4ನೇ ತಾರೀಕು ಹುಟ್ಟಿದ್ಯಾ, ದೇವರಾಗ್ಬೋದು ಕಣಯ್ಯ, ಹುಷಾರು. 4ನೇ ತಾರೀಕು ಅಂದ್ರೆ 4 ದಿಕ್ಕುಗಳು, 4 ಆಂಗಲ್ ಅಲ್ಲಿ ಆಲೋಚನೆ ಮಾಡಬೇಕು. ಇವಾಗ ಐತಿಹಾಸಿಕ ಒಂದು ನಾಟಕ ಬರೀಬೇಕು, ಇಲ್ಲ ಕಾಲ್ಪನಿಕವಾಗಿ ಐತಿಹಾಸಿಕ ನಾಟಕ ನಮಗೆ ಸಿಕ್ಕುತ್ತೆ, ಏನಾದ್ರೂ ತಿರುಳು ಒಂದು ಲೈನ್ ಸಿಗುತ್ತೆ, ಒಂದು ಕಿಡಿ ಸಿಗುತ್ತೆ, ಅದರಿಂದ ನಾವು ಬರ್ಕೊಂಡು ಹೋಗ್ಬೋದು. ಕಾಲ್ಪನಿಕ ಅಂದಾಗ ಬರಿಬೇಕಂದ್ರೆ ತುಂಬಾ ಕಷ್ಟ ಅಲ್ವಾ. ಅದನ್ನೆಲ್ಲ ಬರೆದಂತ ಪುಣ್ಯಾತ್ಮರು. ಅವಾಗ 4 ಆಂಗಲ್ ಅಲ್ಲಿ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ 4ನೇ ತಾರೀಕು ಹುಟ್ಟಿರೋರ್ಗಿದೆಪ್ಪ.
ಇಂಥ ಮಹಾನುಭಾವರೆಲ್ಲ ಹುಟ್ಟಿ ಹೋಗಿದ್ದಾರೆ ಕಣಯ್ಯ ಅಂತ ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳಿ. ಓಕೆ, ನೋಡಿ, ರಾಜ್ಯ ಪ್ರೇಮ, ರಾಷ್ಟ್ರ ಪ್ರೇಮ, ದೇಶ ಪ್ರೇಮ, ತನ್ನ ನಾಡು ನುಡಿಯ ಬಗ್ಗೆ ಎಷ್ಟು ಪ್ರೇಮ ಹೊತ್ತಿದ್ರೆ, ಓಕೆ, ಇವರೆಲ್ಲ ಏನೋ ಓಹೋ ಸಂಪತ್ಭರಿತವಾದಂಥ ಶ್ರೀಮಂತರು ಹಾಗೆ ಹೀಗೆ ಅಂತೆಲ್ಲ ಏನೂ ಇಲ್ಲ. ಸಿಂಪಲ್ ಆದಂಥ ಲೈಫ್ನ ಲೀಡ್ ಮಾಡಿದಂಥವ್ರು. ಅದರಿಂದ ಇವತ್ತು ಬಹಳಷ್ಟು ಜನ ಏನೇನೋ ಆಟಿಟ್ಯೂಡ್ ತೋರಿಸ್ಬೇಕು ಅಂತಾರೆ. ಆಟಿಟ್ಯೂಡ್ ಎಲ್ಲ ಬೇಕಾಗಿಲ್ಲ. ಏನಿದ್ರು ಕೂಡ ಹಾರ್ಡ್ ವರ್ಕ್ ಮಾಡಿದ್ರೆ ಸಾಕು, ಈ ತರ ಉನ್ನತವಾದಂಥ ಸ್ಥಾನಮಾನಕ್ಕೆ ಬರಕ್ಕಾಗತ್ತೆ. ಎಂಥ ಹೆಗ್ಗಳಿಕೆ ರೀ. ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ಅವತ್ತು ಗಂಗೂಬಾಯಿ ಹಾನಗಲ್ ಅವರ ಕೈಯಲ್ಲಿ, ಆ ಬಾಲಕಿ ಕೈಯಲ್ಲಿ ಹಾಡಿಸಿದಂಥ ಹಾಡು ನಾಡಗೀತೆಯಾಗಿ ಹೊರಹೊಮ್ಮಿ ಇವತ್ತು ಕನ್ನಡ ನಾಡಿನ ಎಲ್ಲರ ಜನರ ಮನದಲ್ಲಿ ಅದೊಂದು ಅಚ್ಚಳಿದೇ ಇರತಕ್ಕಂಥ ಒಂದು ನಾಡಗೀತೆಯಾಗಿ ಉಳ್ಕೊಂಡಿದೆ ಅಂದರೆ ನಾವೆಲ್ಲ ಎಷ್ಟು ಹೆಮ್ಮೆ ಪಡ್ಬೋದು. ನೋಡಿ, ಈ ಥರದ ವಿಷಯಗಳನ್ನ ಸಾಧನೆ ಮಾಡಿದಂಥವ್ರು ಈ ಮಹಾನುಭಾವರು. ಈ ಥರ ನಮ್ಮ ಮಕ್ಕಳಿಗೂ ಒಳ್ಳೊಳ್ಳೆಯವರ ವಿಷಯ ಯಶೋಧಗಾದೆಯನ್ನು ಹೇಳ್ಕೊಳ್ತಾ ಅವ್ರನ್ನೆಲ್ಲ ಕೂಡ ಆ ಥರ ತರಬೇಕು ಅಂತ ತಿದ್ದಬೇಕು. ಯಾಕೆಂದ್ರೆ ಪ್ರಪಂಚ ಹೋಗ್ತಿರೋ ಸ್ಟೈಲೇ ಬೇರೆ ಸ್ಟೈಲಲ್ಲಿ ಹೋಗ್ತಿದ್ದಾರೆ. ಆದ್ರಿಂದ ಈ ಥರ ವಿಷಯಗಳನ್ನ ಒಂದೆರಡು ನಿಮಿಷ ಹೇಳ್ಬಿಟ್ಟು ಭಾಳಷ್ಟು ಜನ ಗುರುಜಿ ಕಾಲ್ ಅಟೆಂಡ್ ಮಾಡಿ ನಮಗೆ ಮಾತಾಡಿ ಅಂತ ಹೇಳೋರೆ ಜಾಸ್ತಿ ಆಗಿದ್ದಾರೆ. ಈ ಥರ ವಿಷಯಗಳ ಬಗ್ಗೆ ನಿಮ್ಗೆ ಕೊಡಬೇಕು ಅನ್ನೋದು ನನಗೊಂದು ಆಸೆ. ಬಂದ್ವಾ 4 ರಾಶಿ ಫಲ ಹೇಳಿದ್ವಾ 4 ಕಾಲ್ ಅಟೆಂಡ್ ಮಾಡಿದ್ವಾ ಅಂದ್ರೆ ನನಗೇನು ತೃಪ್ತಿ ಇಲ್ಲ. ಆಕ್ಚುಲಿ ಜ್ಯೋತಿಷಿ ಕೆಲಸ ಅಷ್ಟೇ. ಬಂದ್ವಾ ಈ ದೋಷ, ನೀನು ಹಿಂಗಾಗ್ಬಿಡ್ತದೆ, ನೀನು ಆಕ್ಸಿಡೆಂಟ್ ಆಗ್ತದೆ, ನೀನು ಅದಾಗ್ತದೆ, ನೀನು ಮತ್ತೆ ಆರೋಗ್ಯ ಕೆಡ್ತದೆ, ಮನೆಯಲ್ಲಿ ಗಂಡ ಹೆಂಡತಿ ಕಲಹ, ಇವನ್ನೇ ಹೇಳಿ 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 ಮೋಟಿವೇಶನ್ ಇಲ್ಲದೆ ಡಿಮೋಟಿವೇಶನ್ ಮಾಡೋದಕ್ಕಿಂತಲೂ ಜ್ಯೋತಿಷದಲ್ಲೂ ಒಂದು ಸ್ವಲ್ಪ ನೆಗೆಟಿವ್ ವಿಷಯಗಳು ಇದ್ದಿದ್ದೆ. ಆದರೂ ಕೂಡ ಜ್ಯೋತಿಷಿ ಕೂಡ ಒಂದು ಜಗತ್ತಿನಲ್ಲಿ ನಡೀತಕ್ಕಂಥ ಆಗುವಗಳನ್ನ ಹೇಳಿ 4 ಜನರನ್ನ ಮೋಟಿವೇಟ್ ಕೂಡ ಮಾಡಬಲ್ಲ ಒಬ್ಬ ಜ್ಯೋತಿಷಿ ಅಂತ ಹೇಳ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಅದು ನಿಮ್ಮಿಂದ ಮನ್ನಣೆ ಸಿಕ್ಕಿರೋದ್ರಿಂದ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಮುಂದೆ ಕೂಡ ಅಂತ ಹೇಳ್ಕೊಳ್ತಾ ನಮಸ್ಕಾರ. ನಾನು ನಿಮ್ಮ ಜಯಶ್ರೀನಿವಾಸನ್ ಗುರೂಜಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.